ಹರೇ ಕೃಷ್ಣ ಎಲ್ರಿಗೂ. ಸೊ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕೃಷಿ ಬಾಯ್ ಗೌತಮ್. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ? ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಎಲ್ರೂ ಶುಭೋದಯ. ಮತ್ತೆ ನನ್ನ ಮತ್ತೊಂದು ಲಾಗ್ಗೆ ಸುಸ್ವಾಗತ. ಸೊ ಗಾಯ್ಸ್, ಇಷ್ಟು ದಿನ ಯಾವ್ದಾರ ಲಾಗ್ ಮಾಡಲಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ, ಒಬ್ಬನೇ ಇದ್ದೆ, ಕೆಲಸಗಳು ಜಾಸ್ತಿ ಇತ್ತು. ಹಂಗಾಗಿ ಯಾವ್ದಾರ ಲಾಗ್ ಬಂದಿಲ್ಲ. ಶಾರ್ಟ್ಸ್ಗಳು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇವತ್ತಿಂದ ಕಂಟಿನ್ಯೂಸ್ಲಿ ಲಾಗ್ನ ಶುರು ಮಾಡ್ತೀವಿ. ಎಲ್ರಿಗೂ ಟಿಫನ್ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ಯಾರಾಗಿಲ್ಲ, ಎಲ್ಲ ಟಿಫನ್ ಮಾಡಿ ಆರೋಗ್ಯವಾಗಿರಿ. ಮತ್ತೆ ಏನಿಲ್ಲ ಗೈಸ್, ಫುಲ್ಲು ಬ್ಯುಸಿ ಇದೆ. ಇನ್ಮೇಲೆ ಲಾಗ್ನ ಶುರು ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮನ್ನ ನಂಬಿದ್ದೀನಿ. ಮತ್ತೆ ಇನ್ನೊಂದು ಏನಪ್ಪ ಮ್ಯಾಟ್ರ್ ಅಂದರೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ವಿಡಿಯೋ ಯಾರು ನೋಡ್ತೀವಿ ತುಂಬ ಥ್ಯಾಂಕ್ಸ್. ಯಾರು ಹೊಸಬ್ರು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವ ಥರ ಮೊದಲನೇ ವೀಡಿಯೋ ನಿಮಗೆ ಬರುತ್ತೆ. ಏನಪ್ಪ ಅಂದರೆ ಎಲ್ರಿಗೂ ಥ್ಯಾಂಕ್ಸ್. ಏನಕ್ಕೆ ಅಂದರೆ, ನಾನು ಓದೋ 2 ಲಾಗಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. ನಾನು ಫಸ್ಟ್ ಲಾಗ್ ಅಪ್ಲೋಡ್ ಮಾಡಿ 1 ವೀಕ್ ಆದರೂ ನನಗೆ 50 ಮೇಲೆ ರೀಚ್ ಆಗಿದ್ದಿಲ್ಲ ವ್ಯೂಸು. ಈ ಸತಿ ಕಂಟಿನ್ಯೂಸ್ 2 ವೀಡಿಯೋ ಆದ ತಕ್ಷಣ ತುಂಬ 150-150 ಜನ ಎಲ್ಲ ಗಂಟೆ ರೀಚ್ ಆಗಿದ್ದೀರ. ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ ಯಾರು ನೋಡ್ತಾ ಇದ್ದೀರಾ. ಮಕ್ಕಳು ಬೆಳೆಸಿ, ಎಲ್ಲರ ಮಕ್ಕಳು ಬೆಳೆಸಿ. ನಾನು ಕಷ್ಟಪಡ್ತೀನಿ ಇದಕ್ಕೋಸ್ಕರ. ಅವೆಲ್ಲ ಬೇಡ, ಬಿಟ್ಟಾಕಿ. ಮತ್ತೆ ಏನಪ್ಪ ಅಂದರೆ ಏನು ಇಲ್ಲ, ಹಂಗೆ ವ್ಯತ್ಯಾಸದಲ್ಲಿ ಇದ್ದೇನೆ. ನಾನು ಇವತ್ತು ಲಾಗ್ ಶುರು ಮಾಡ್ತಾ ಇರೋದು ನನ್ನ ದೇವಸ್ಥಾನದಿಂದ. ನೋಡ್ಕೊಳ್ಳಿ ಅನಿಸ್ತೀನಿ ನನ್ನ ದೇವಸ್ಥಾನ. ಇವತ್ತು ಸಂಡೇ ಆಗ್ತದೆ, ಜನ ಇಲ್ಲ, ಒಬ್ಬನೇ ಇದ್ದೆ. ಈಗ ವಿಡಿಯೋ ಮಾಡೋಕ್ಕೂ ಅನುಕೂಲ ಆಯಿತು. ಏನಿಲ್ಲ ಗ್ಯಾಸ್, ಕುತ್ಕೊಂಡು ಪೇಪರ್ ಓದ್ತಾ ಇದ್ದೆ. ಬನ್ನಿ ಗ್ಯಾಸ್, ಇವತ್ತು ನಮ್ಮ ಪೇಪರಲ್ಲಿ ಒಂದು ಲೈನ್ಸ್ ಇದೆ. ಲೈನ್ಸ್ನ ಓದ್ತೀನಿ. ಮುಂಜಾನೆ ಮಾತಂತ: ಸೋಲೆಂದರೆ ಅಂಧಕಾರವಲ್ಲ, ಅಂತ್ಯವೂ ಅಲ್ಲ, ಅದು ಗೆಲುವಿನ ತಾತ್ಕಾಲಿಕ ಮೌನ. ಸಕಾರಣ ಸೋಲು ಗೆಲುವಿನ ಮುನ್ನುಡಿ. ಅಂದರೆ ಇದರ ಅರ್ಥ ಸರಿನೋ ತಪ್ಪು ಗೊತ್ತಿಲ್ಲ, ಆದರೂ ಹೇಳ್ತೀನಿ ಹಂಗೆ ಅರ್ಥ ಆದಂಗೆ. ಸೋಲೆಂದರೆ ಅಂಧಕಾರವಲ್ಲ, ಅಂತ್ಯವೂ ಅಲ್ಲ. ಅಂದರೆ ಸೋಲೆಂದರೆ ಅದಕ್ಕೆ ಅಂದ ಇರಲ್ಲ, ಚಂದ ಇರಲ್ಲ. ಸೋಲೆ ಅದೇನು ಅಂದ ಇರಲ್ಲ, ಮತ್ತು ಅದಕ್ಕೆ ಅಂತ್ಯವೂ ಇಲ್ಲ. ಇದೊಂದು ಸತ್ಯ ಮಾತು. ಅದಕ್ಕೆ ಅಂತ್ಯ ಅಂತ ಇರಲ್ಲ. ಎಲ್ರಿಗೂ ಕಷ್ಟ ಸುಖ ಇದ್ದೇ ಇರುತ್ತೆ, ಸೋಲುಗಳಂತೂ ಇದ್ದೇ ಇರುತ್ತೆ. ಸೋಲು ಗೆಲುವು ಇದ್ರೇ ಜೀವನ ಮಾಡೋಕ್ಕಾಗೋದು ಅಲ್ವಾ. ಮತ್ತು ಅದು ಗೆಲುವಿನ ತಾತ್ಕಾಲಿಕ ಮೌನ. ಅದು ನಮ್ಮ ಗೆಲುವಿಗೆ ತಾತ್ಕಾಲಿಕ ಮೌನ ಅಂದರೆ ಅದು ನಮಗೆ ಒಂದು ಉದಾಹರಣೆ ಆಗ್ಬೋದು, ಇಲ್ಲ ಒಂದು ಹೆಜ್ಜೆ ಕೂಡ ಆಗ್ಬೋದು. ಸೋಲಿದ್ರೇ ಗೆಲ್ಲೋಕ್ಕಾಗೋದು. ಡೈರೆಕ್ಟಾಗಿ ಗೆಲ್ತೀನಿ ಅಂತ ಹೋದರೆ ಯಾವುದೂ ಗೆಲ್ಲಕ್ಕಾಗಲ್ಲ. ಸೋಲು ಕಷ್ಟ, ಶ್ರಮ ಇರಲೇಬೇಕು ಅಲ್ವಾ. ಅದು ಮೌನ. ಮತ್ತು ಸಕಾರಣ ಸೋಲು ಗೆಲುವಿನ ಮುನ್ನುಡಿ. ಅಂದರೆ ನಮಗೆ ಕಾರಣ ಇರ್ಬೋದು, ಕಾರಣ ಇಲ್ಲದೇ ಇರ್ಬೋದು. ಸೋಲು ಅಂತದಿದ್ದರೆ ಗೆಲುವು ಇದ್ದೇ ಇರುತ್ತೆ. ನಾವು ಶ್ರಮ ಪಟ್ಟರೆ ನಮ್ಮ ಗುರಿ ತಲುಪ್ಬೋದು ಅಂತ ಇದ್ರ ಅರ್ಥ ಇರ್ಬೋದು ಅಲ್ವಾ. ಕೆಲವು ಜನ ಈಗ ನಾನು ಹಂಗೆ ಗೆದ್ದುಬಿಡ್ತೀನಿ, ನಾನು ಡೈರೆಕ್ಟಾಗಿ ಹೋಗಿ ಗೆದ್ದುಬಿಡ್ತೀನಿ, ಸಾಧನೆ ಮಾಡಿಬಿಡ್ತೀನಿ ಅಂತ. ಅದು ಆಗಲ್ಲ. ಕಷ್ಟ ಸುಖ ಶ್ರಮ ಪಡಬೇಕು, ಸೋಲ್ಬೇಕು. ಜನಗಳ ಮುಂದೆ ಅಲ್ಲ, ಎಲ್ಲದರಲ್ಲೂ ಸೋಲ್ಸ್ರೇ ಮಾತ್ರ ನಮಗೆ ಹಿಂದೆ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಜೀವನ ಸಿಗ್ಬೋದು. ಅಂದರೆ ಎಲ್ಲಾದ್ರಲ್ಲೂ ಸೋಲ್ಲೇಬೇಕು. ನಾನು ಡೈರೆಕ್ಟಾಗಿ ಗೆಲ್ತೀನಿ ಅಂತ ಹೋದರೆ ಯಾವುದೂ ಆಗಲ್ಲ. ನಾನು ಹಂಗೆ ಇದೆ, ಹಿಂಗೆ ಮಾಡ್ಬಿಡ್ತೀನಿ, ನಾನು ಸೋಲೋದೆಲ್ಲ ಆಗುತ್ತೆ ಅಂತ. ಸೋತಿದ್ದೀನಿ, ಸೋಲ್ಲೇಬೇಕು. ಜೀವನ ಮಾಡ್ಬೇಕಂದ್ರೆ ಸೋಲ್ಲೇಬೇಕು. ಸೋಲಿನ ಜೀವನ ಮಾಡೋಕ್ಕಾಗಲ್ಲ. ಕಷ್ಟ ಸುಖ ನೋಡಲೇಬೇಕು. ಕಷ್ಟ ಸುಖ ನೋಡಿದ್ರೆ ಏನೋ ಅರ್ಥ ಆಗುತ್ತಿಲ್ಲ ಅಲ್ವಾ. ಈ ಅರ್ಥ ಕರೆಕ್ಟೋ ಸರಿನೋ ತಪ್ಪು ಗೊತ್ತಿಲ್ಲ, ಬಟ್ ನನಗೆ ಅರ್ಥ ಆದಂಗೆ ಹೇಳಿದ್ದೀನಿ. ಸರಿಯಾದರೆ ಕಮೆಂಟಲ್ಲಿ ಚೆನ್ನಾಗಿದೆ ಕರೆಕ್ಟು ಬ್ರೋ ಅಂತ ಕಮೆಂಟ್ ಮಾಡಿ. ನಾನು ತಪ್ಪು ಅಂದರೆ ನೀವು ಅದು ಅರ್ಥ ಏನಂತ ಇದ್ದರೆ ಹೇಳಿ, ಕಲ್ತ್ಕೊತೀನಿ, ಅರ್ಥ ಮಾಡ್ತೀನಿ. ಲಾಗಿನ ವಿಷಯ ಏನು ಅಂದರೆ, ಗೈಸ್, ರೂಮ್ ಟೂರ್ ಮಾಡೋಣ ಅಂದ್ಕೊಂಡೆ. ನನ್ನ ರೂಮಲ್ಲಿ ಏನಿದೆ, ನನ್ನ ರೂಮ್ನ ಟೂರ್ ಮಾಡಿ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಬಟ್ ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡಿಲ್ಲ. ಹೀಗಾಗಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗ್ನಲ್ಲಿ ಮಾಡ್ತೀನಿ. ಮತ್ತು ಇವತ್ತಿನ ವ್ಲಾಗು ಏನಪ್ಪ ಅಂದರೆ, ಇನ್ಮೇಲೆ ಲಾಗ್ ಜೊತೆ ಕಂಟೆಂಟ್ ವಿಡಿಯೋಸ್ ಮಾಡೋಣ ಅಂತ, ಕಾಮಿಡಿ ವಿಡಿಯೋಸು. ಮತ್ತು ಒಬ್ಬನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂದು ಐಡಿಯಾ ಬಂದಿದೆ, ಯಾರೋ ಐಡಿಯಾ ಕೊಟ್ಟಿದ್ದಾರೆ, ನಮ್ಮ ಅಕ್ಕ ಒಬ್ಬರು ಕೊಟ್ಟಿದ್ದಾರೆ.
ನೋಡೋಣ, ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ವೀಡಿಯೋಸ್ ಮುಂದೆ ಮಾಡಾಕ್ತೀನಿ. ಮತ್ತೆ ಗಾಯ್ಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಂಜೆ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ, ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ, ಮಾಡಬೇಡಿ. ಮತ್ತು ಏನಪ್ಪ ಅಂದರೆ ಮತ್ತೆ ಈಗ ದೇಶದಲ್ಲಿ ಇದ್ದೀನಿ, ಹಾಫ್ ಅನ್ ಅವರು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ 5 ಗಂಟೆ. ಸೊ ಗಾಯ್ಸ್ ನಾನು ಮನೆಗೆ ಹೋಗಿ ಟೆಂಪಲ್ನ ಕ್ಲೋಸ್ ಮಾಡಿಕೊಂಡು ರೂಮ್ ಕಡೆ ಹೊರಡ್ತಾ ಇದ್ದೀನಿ. ರೂಮ್ ಹತ್ರ ಹೋಗಿ ಸಿಗೋಣ. ಸೊ ಗಾಯ್ಸ್ ನಾನು ಟೆಂಪಲ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದು ತಿಂಡಿ ಮಾಡಿರಲಿಲ್ಲ, ತಿಂಡಿ ತಿಂದು ಓನರ್ ಮಗ ಬಂದಿದ್ದ ನಾಯಿ ಮನೆ ನೋಡೋಣ ಅಂತ. ಅವ್ನು ಸ್ವಲ್ಪ ಅಟೆಂಡ್ ಹೋದ. ನಂಗೆ ಫುಲ್ ತಲೆನೋವು ಹೋಗ್ಬಿಟ್ಟಿತ್ತು, ತಿಂಡಿ ತಿಂದಾನೆ ಫುಲ್ ನೋವು ಹೋಗ್ಬಿಟ್ಟಿತ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ಸ್ವಲ್ಪ ಮನೆಕೊಂಡೆ. ಅಷ್ಟರಲ್ಲೇ ನಮ್ಮೂರವ್ರು ಅಂದರೆ ಮೈಸೂರವ್ರೊಬ್ರು ಪರಿಚಯ ನನಗೆ ಇಲ್ಲಿ. ಅವರು ನಮ್ಮ ರೂಮ್ ಹತ್ರನೇ ಬೇಬಿ ಇರೋದು. ಅವರು ಫೋನ್ ಮಾಡಿದರು, ಗೌತಮ್ ಬಾರಪ್ಪ ಸ್ವಲ್ಪ ಊಟ ತಂದ್ಕೊಂಡು, ಚೆನ್ನಾಗಿದ್ದಾರೆ ಆಯ್ತಲ್ಲ ಓಕೆ ಅಂದರು. ಅದಕ್ಕೆ ಈಗೆದ್ದೆ, ಅದನ್ನೇ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಗಾಯ್ಸ್ ಅವ್ರಿಗೆ ಊಟ ತಂದ್ಕೊಟ್ಟು ಬಂದು ಏನು ಅಂತ ಹೇಳ್ತೀನಿ. ನಮ್ಮ ಅತ್ತೆ ನೋಡಿ ಮಣ್ಗವಳೆ ರಾಣಿ ಸುಮ್ಮನೆ ಕೂತಳು. ಇವತ್ತು ಊಟ ಆಯ್ತವಳ್ದು, ಅಕ್ಕಿ ಮಣ್ಗಳಿನ್ನ. ಬನ್ನಿ ಊಟ ತಗೊಂಡು ಬಂದು, ತಲೆ ಫುಲ್ಲು ಕೆದರ್ಕೊಬಿಟ್ಟೈತೆ ನಂದು. ಬನ್ನಿ ಅವ್ರಿಗೆ ಊಟ ತಗೊಂಡು ಬಂದು ಏನಂತ ಮ್ಯಾಟ್ರ್ ಹೇಳ್ತೀನಿ, ನೋಡ್ತೀನಿ. ಊಟ ತಗೊಳಕ್ಕೆ ಹೋಗ್ತೀನಿ. ಗಾಯ್ಸ್ ನಾನು ಫೈನಲಿ ಊಟ ತಗೊಂಡು ಬಂದೀನಿ, ಬಸವೇಶ್ವರ ಖಾನಾವಳಿ ಅಂತ. ಮತ್ತೆ ಗಾಯ್ಸ್ ಫೈನಲಿ ಊಟ ತಗೊಂಡು ಗಾಡಿ ಇದೆ ನಿಂತಿದ್ದೆ ನೋಡಿ, ಅಪಾಚಿ ಅವ್ರದ್ದು, ಅವ್ರ ಗಾಡಿಯಲ್ಲೇ ಬಂದಿದೆ. ಭೇಟಿ ಅಂತ. ಸೊ ಗಾಯ್ಸ್ ಅವ್ರು ಊಟ ತಂದು ಕೊಟ್ಬಿಟ್ಟು ನಾನು ಬಾದ ಮಾಡ್ಕೊಳ್ತಿದ್ದೀನಿ ಕಂಪನಿ. ಮತ್ತೆ ಅವ್ರು ಊಟ ಮಾಡ್ಕೊಂಡ್ರು, ಸ್ವಲ್ಪ ಅಂಗಡಿ ನಾನೇ ನೋಡ್ಕೊಂಡೆ. ಊಟ ಆಯಿತು, ನಮಗೆ ಮನೆಗೆ ಹೋಗ್ಬೋದು. ಬಿಸಿಲು ಗಾಯ್ಸ್ ಹೋಗ್ತಿದ್ದೀನಿ ಮನೆಗೆ. ಗಾಯ್ಸ್ ಮನೆ ಹತ್ರ ಬಂದೆ. ಪಕ್ಕ ನನಗೋಸ್ಕರ ಕಾಯ್ತವಳೆ. ಜಸ್ಟ್ ಬಂದು ಲೈಟ್ ಹಾಕೊಂಡು ಫ್ಯಾನ್ ಹಾಕೊಂಡು, ಫ್ಯಾನ್ ಹಾಕಿಲ್ಲ ಒಬ್ಬ ಸುಸ್ತಾಗೋಯ್ತು ಗಾಯ್ಸ್. ನನಗಂತೂ ಹೆವಿ ಸುಸ್ತಾಗೋಯ್ತು. ಬರೀ ಎಷ್ಟು ದೂರ ಊಟ ಹೋಗ್ಲಿಕ್ಕೆ ಸಖತ್ ಬಿಸಿದೆ, ಸಖತ್ ತಲೆನೋವು. ನಾನು ಟಿಫನ್ ಮಾಡಿದ್ದು ಲೇಟ್ ಅಲ್ವಾ, ಕ್ಲೀನು. ಮತ್ತು ಏನು ವಿಷಯ ಅಂತ ಇವಾಗ ಹೇಳ್ತೀನಿ ಕರೆಕ್ಟಾಗಿ. ಯಾರು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಆಯಿತಾ. ಬನ್ನಿ. ಮತ್ತೆ ಗಾಯ್ಸ್ ಕಾಣ್ತಾ ಇದ್ದೀನಿ ಚೆನ್ನಾಗಿ. ರೆಕಾರ್ಡ್ ಇಲ್ಲ, ಏನು ಸ್ಟ್ಯಾಂಡ್ ಎಲ್ಲ ಇಟ್ಕೊಳಕ್ಕೆ ಹಂಗೆ ಫಿಕ್ಸ್ ಮಾಡಿದ್ದೀನಿ. ಏನಂದರೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಕಂಟಿನ್ಯೂಸ್ಲಿ ಲಾಗು ವೀಡಿಯೋಸ್ ಎಲ್ಲ ಮಾಡ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕಷ್ಟೇ. ಮತ್ತು ನಾನು ಮೊದಲೇ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಮೊದಲು ನಾನು 5 years ಬ್ಯಾಕು, ಈಗ 5 years ಬ್ಯಾಕ್ ಡ್ರಾಯಿಂಗ್ ಮಾಡ್ತಿದ್ದೆನು. 5 years ಆಫ್ಟರ್ ಬಿಟ್ಬಿಟ್ಟಿದೆ, ಏನಕ್ಕೋ ಬಿಟ್ಬಿಟ್ಟಿದೆ, ಹಂಗೆ ಸೋಂಬೇರಿತನವಾಗಿ ಬಿಟ್ಬಿಟ್ಟಿದೆ. ಈಗ ಮತ್ತೆ ಶುರು ಮಾಡ್ತೀನಿ. ಶುರು ಮಾಡಿದ್ದೀನಿ ಆಲ್ರೆಡಿ, ನಿಮ್ಮೆಲ್ಲ ಶುರು ಮಾಡ್ತೀನಿ. ಡ್ರಾಯಿಂಗ್ಸ್ ಮಾಡ್ತೀನಿ ಮತ್ತು ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ. ನಿಮ್ಮೆಲ್ಲ ಡೈಲಿ ಕಂಟೆಂಟ್ಗೋಸ್ಕರ ಯೋಚಿಸಿ ಹುಡುಕಿ ತಡ್ಕಿ ಪಡ್ಕಿ ಬರೆದು ನಿಮಗೋಸ್ಕರ, ನಿಮಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ವೀಡಿಯೋಸ್ಗಳು ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಹಾಗೆ ಹೇಳ್ದಂಗೆ ತುಂಬ ಥ್ಯಾಂಕ್ಸ್. ನಿಜ ತುಂಬ ಖುಷಿಯಾಯಿತು. 150 ಜನ ನೋಡಿದ್ದೀರ ಒಂದು ವೀಡಿಯೋ, ಕಂಟಿನ್ಯೂಸ್ಲಿ 2 ಸಲ ಹಾಕಿ ವೀಡಿಯೋನ. ಇದರ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಹುಡುಗನ್ನು ಬೆಳೆಸಿ. ಮತ್ತು ಇನ್ನೇನಿಲ್ಲ ಗಾಯ್ಸ್, ಅದೇ ಡ್ರಾಯಿಂಗ್ ವೀಡಿಯೋಸ್ನು ಶೂಟ್ ಮಾಡಿ, ಯಾವ ಡ್ರಾಯಿಂಗ್ ಮಾಡ್ತೀನಿ ಅಂತೇಳಿ ಶೂಟ್ ಮಾಡಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಮ ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ದಯವಿಟ್ಟು. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ನಾನು 3 ವೀಡಿಯೋದಲ್ಲೂ ಕೇಳಿದ್ದೀನಿ, ಯಾರೂ ಕಮೆಂಟೇ ಮಾಡಿಲ್ಲ. ತುಂಬ ಬೇಜಾರಾಗ್ಬೋದು, ಕಮೆಂಟ್ ಮಾಡಿಲ್ಲ. ಕಮೆಂಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಒಂದು ಸ್ವಲ್ಪ ಖುಷಿಯಾಗುತ್ತೆ. ಇಲ್ಲ ಯಾರು ನೋಡಿಲ್ಲ ಅಂದರೆ ಯಾರಿಗೂ ಇಷ್ಟ ಆಗಿಲ್ಲ ಅಂತ ಅನಿಸ್ತಿದೆ. ಇಷ್ಟ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ.
ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆಯಿಂದ ಕರೆಕ್ಟಾಗಿ ವೀಡಿಯೋಸ್ಗಳು ಬರುತ್ತೆ, ನೋಡ್ತೀರಿ, ಎಂಜಾಯ್ ಮಾಡ್ತೀರಿ, ಲೈಕ್ ನನ್ನ ಸಪೋರ್ಟ್ ಮಾಡ್ತೀರಿ. ಓಕೆ ಗಾಯ್ಸ್, ಮತ್ತೆ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಿಂದ. ನೀವು ಕಾಯ್ತೀರಿ, ಬರ್ತೀನಿ ಮತ್ತೆ. ಹಾಗೆ ನಮ್ಮ ಪಪ್ಪಿಗೂ ಬಾಯ್ ಹೇಳ್ಬಿಡಿ. ಬಾಯ್ ಮೇಡ ಪಪ್ಪಿ. ಬಾಯ್ ಹೇಳಿದ್ರು. ಓಕೆ ಗೈಸ್, ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.